ಯಾವುದು ವೇಸ್ಟ್ ಆಗಲ್ಲ ಸರ್ ನಮ್ಮ ಮನೆ ಸರ್ ಏನು ವೇಸ್ಟ್ ಇಲ್ಲ ಸರ್. ನಾವು ತಗೊಳ್ಳೋಂಥ ಪ್ಲಾಸ್ಟಿಕ್ಗಳು ವೇಸ್ಟ್ ಅಷ್ಟೇ ಆಚೆಯಿಂದ. ಅದು ಬಿಟ್ಟರೆ ಭೂಮಿಲಿ ಇದು ಇದು ಎಲೆ ಬೀಳುತ್ತೆ, ಇಲ್ಲಿಗೆ ಬಂದು ಅದೇ ಕೊಳೆತು ಅದೇ ಗೊಬ್ಬರ ಆಗುತ್ತೆ, ಹಣ್ಣು ಕೊಡುತ್ತೆ. ಕಾಡಿನಲ್ಲಿ ಯಾರು ಹೋಗಿ ನೀರು ಕೊಡ್ತಾರೆ, ಯಾರು ಹೋಗಿ ಮೋಟ್ರ್ ಆನ್ ಮಾಡ್ತಾರೆ, ಯಾರು ಹೋಗಿ ಗೊಬ್ಬರ ಕೊಡ್ತಾರೆ? ಕಾಡು ಬೆಳೆಯುತ್ತಲ್ವ. ನೀವು ಡಾಕ್ಟ್ರ್ ಹತ್ರ ಹೋಗಂಗಿಲ್ಲ ಅಷ್ಟೇ. ಇದೊಂದೇ ಉತ್ತರ. ಯಾವ ಡಾಕ್ಟ್ರ್ ಹತ್ರ ಹೋಗಂಗಿಲ್ಲ. ನಿಮ್ಗೆ ಬೇಕಾಗಿರೋದು ಎಲ್ಲ ನೀವೇ ಬೆಳ್ಕೊಂಡು ನೀವೇ ತಿಂದುಬಿಟ್ರೆ, ನೀವೇ ತಿಂತೀರಾ ಅಂದರೆ ನೀವ್ಯಾಕೆ ಕೆಮಿಕಲ್ ಹಾಕ್ತೀರಾ? ಹಾಕಲ್ಲ. ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಗೊಬ್ಬರಗಳು, ಒಂದಿಷ್ಟು ನೈಸರ್ಗಿಕ ಜೈವಿಕ ಪದಾರ್ಥಗಳನ್ನ ನಾವೇ ರೆಡಿ ಮಾಡ್ಕೊಂಡು ಅವಕ್ಕೆ ಬೇಕಾಗಿರ್ತಕ್ಕಂಥ ಸ್ಪ್ರೇಗಳೆಲ್ಲ ನಾವೇ ಇಲ್ಲೇ ತೋಟದಲ್ಲೇ ರೆಡಿ ಮಾಡ್ಕೊಂಡು ಮಾಡ್ಬೋದು. ಯಾವುದೂ ನಾವು ಕೆಮಿಕಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ SPK ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೊಡೆದ್ರೆ ಗೂಗಲಲ್ಲಿ ಯು ವಿಲ್ ಗೆಟ್ N ನಂಬರ್ ಆಫ್ ವೀಡಿಯೋಸ್. ನಮ್ಗೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಯಾವ ಊರು ನೀವು ಇರ್ತೀರಾ ಆ ಊರಿನಲ್ಲೇ ನಮ್ಮ ನೈಸರ್ಗಿಕ ಕೃಷಿಕರು ಯಾರಿದ್ದಾರೆ ಅವರ ಡೀಟೇಲ್ಸ್ ಕೊಡ್ತೀವಿ. ಅವ್ರ ತೋಟದಲ್ಲಿ ಹೋಗಿ ಕಲ್ತ್ಕೊಳ್ಳಿ. ವಿಷಮುಕ್ತ ಆಹಾರ ಸೇವಿಸಿ ವಿಷಮುಕ್ತ ಭಾರತ, ವಿಷಮುಕ್ತ ಮಣ್ಣನ್ನು ನಾವು ಕಟ್ಟೋಣ. ಇದು ಸಜೀವ ಮುಚ್ಚಿಗೆ ಅಥವಾ ಲೈವ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಇದು ಈಗ ಉದಾಹರಣೆಗೆ ಈಗ ನಿಮ್ಗೆ ಏನೋ ಒಂಥರ ಒಂದೇನೋ ಚಾಪೆ ಹಾಸ್ದಂಗೆ ಅನಿಸ್ತದೆ. ಸೊ ಇದು ಅಮ್ಮ ತನ್ನ ಮಗುವನ್ನು ಸೆರಗಲ್ಲಿ ಬಚ್ಚಿಟ್ಕೊಂತಾಳಲ್ಲ, ಆ ರೀತಿ ಕಾನ್ಸೆಪ್ಟು ಸುಭಾಷ್ ಪಾಳೇಕರ್ ಸರ್ ಹೇಳಿರೋದು. ನಮ್ಮ ಮಣ್ಣನ್ನು ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡ್ದಂಗೆ ಮುಚ್ಚಿಟ್ಕೊಂಡಿದ್ವಿ. ಸೊ ನಾವು ಏನು ಅನ್ಕೋತಾ ಇದ್ದೀವಿ, ನಾವು ಗೊಬ್ಬರ ಹಾಕ್ಬಿಟ್ರೆ ಬಂದುಬಿಡುತ್ತೆ ಗಿಡಗಳು, ಈ ಥರ ಎಲ್ಲ ಅನ್ಕೋತಿದ್ವಿ. ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ನಮಗೆ ರೆಡಿ ಟು ಈಟ್ ಫಾರ್ಮ್ಗೆ, ಅಂದರೆ ನಾವು ಹಾಕೋಂಥ ಗೊಬ್ಬರನ ಮಣ್ಣಿಗೆ ತಲುಪಿಸಿ ಅದು ಗಿಡಕ್ಕೆ ಸಿಗುವಂತೆ ಮಾಡುವಂಥದ್ದು ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳು ಬದುಕಬೇಕು ಅಂದರೆ ಸೂಕ್ಷ್ಮ ಪರ್ಯಾವರಣ ಕ್ರಿಯೇಟ್ ಆಗಬೇಕು. ಓಕೆ, ಸೊ ಆ ಸೂಕ್ಷ್ಮ ಪರ್ಯಾವರಣ ಇರಬೇಕು ಅಂತಂದರೆ ಈ ರೀತಿ ಸಜೀವ ಮುಚ್ಚಿಗೆನ ನಾವು ಮಾಡಬೇಕಾಗುತ್ತೆ. ಆಮೇಲೆ ಈಗ ಇಲ್ಲಿ ನೀರನ್ನು ಕೊಡುವಂಥ ಪ್ರಮಾಣ, ಈಗ ಎವಾಪರೇಷನ್ ಇಲ್ಲಿ ಹೇಗಾಗುತ್ತೆ, ಫಾಸ್ಟಾಗಿ ಆಗೋದೇ ಇಲ್ಲ ಎವಾಪರೇಷನ್ನು. ಏನು ಮಣ್ಣು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ ಹಂಗೆ ಇರುತ್ತೆ. ಎವಾಪ್ರೇಷನ್ ಯಾಕೆಂದರೆ ಸನ್ಲೈಟ್ ಬೀಳೋದಿಲ್ಲ ಮಣ್ಣಿಗೆ. ಸೊ ವಾಟರ್ ಎವಾಪ್ರೇಷನ್ನು ತುಂಬ ಕಡಿಮೆ. ಸೊ ಆವಾಗ ನೀವು ಒಂದು ವಾರಕ್ಕೆ ನೀರು ಕೊಡೋದನ್ನ 2 ವಾರಕ್ಕೆ ಕೊಡ್ಬೋದು. ಸೊ ನೀರು ಉಳಿತಾಯ ಆಯಿತು. ನಿಮ್ಮ ಮಣ್ಣಿನಲ್ಲಿ ನಿಮ್ಮ ಟ್ರೆಷರ್ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಖಾದ್ಯಗಳನ್ನ ರೆಡಿ ಮಾಡುವಂಥ ಖನಿಜ ಒಳಗಡೆ, ಸೂಕ್ಷ್ಮಾಣುಜೀವಿಗಳು ಎಲ್ಲ ಒಳಗಡೆ ಬಚ್ಚಿಟ್ಕೊಂಡಿರ್ತೀರ. ಸೊ ಗಿಡಗಳಿಗೆ ಎಲ್ಲ ಬೇಕಾದಂಥ ಪೌಷ್ಟಿಕಾಂಶಗಳು ಎಲ್ಲ ಇದರಿಂದ ಸಿಗ್ತಾ ಹೋಗುತ್ತೆ. ಈಗ ಅಲ್ಲಿ ಬರುವಂಥ ಯಾವುದೇ ಗೆಣಸನ್ನು ನಾವು ತೆಗಿಯಲ್ಲ. ಸೊ ಅಲ್ಲೇ ಅದು ಗೊಬ್ಬರ ಆಗಿ ಅಲ್ಲೇ ಕೊಳ್ತು ಭೂಮಿಗೆ ಸಿಗ್ತಾ ಹೋಗುತ್ತೆ. ಸೊ ಇದು ನೀವೊಂದು 10 ಕ್ರೀಪರ್ಸು, ಒಂದು 10 ಬಳ್ಳಿ ತೊಗೊಂಡೋಗಿ ನಿಮ್ಮ ತೋಟದಲ್ಲಿ ಹಾಕಿದ್ರೆ 3-4 ಎಕರೆ ತೋಟಗಳು ಅಲ್ಲಿ ಚೆನ್ನಾಗಿ ಕವರ್ ಆಗಿಬಿಡುತ್ತೆ. ಭೂಮಿನ ಫುಲ್ ಕವರ್ ಮಾಡೋಕ್ಕಾಗುತ್ತೆ ಒಂದು 6 ತಿಂಗಳು ವರ್ಷದಲ್ಲಿ. ಎಷ್ಟು ಎಕರೆ ಬೇಕಿದ್ರು ಕವರ್ ಮಾಡುತ್ತೆ. ಈಗ ನಮಗೆ ಸಮಸ್ಯೆ ಆಗ್ತಾ ಇರೋದು ಕೃಷಿನಲ್ಲಿ ಕಳೆ ನಿರ್ವಹಣೆ. ಸೊ ಇಲ್ಲಿ ಎಲ್ಲಾದ್ರೂ ನಿಮಗೆ ಕಾಂಗ್ರೆಸ್ ಗಿಡ ಅಥವಾ ಬೇರೆ ಕಳೆಗಳು ಕಾಣ್ತಾ ಇದೆಯಾ? ಇಲ್ಲ ಸರ್, ನಿಮ್ಮ ತೋಟ ಸಂಪೂರ್ಣ ನೋಡಿದ್ರೆ ಎಲ್ಲೂ ಕಾಣಲಿಲ್ಲ ಸರ್. ಇದಾವೆ, ಎಲ್ಲಿ ಬಿಸಿಲು ಬೀಳುತ್ತೆ ಅಂತ ಕಡಿಮೆ. ಇಲ್ಲಂತೂ ಸ್ಪೆಷಲಿ ಕಾಂಗ್ರೆಸ್ ಗಿಡ ಕಿತ್ತೆ ಆ ಥರ ಇದೇ ಬಂದಿಲ್ಲ, ಪ್ರಮೇಯನೇ ಬಂದಿಲ್ಲ ನೋಡಿ. ಲೈವ್ ಮಲ್ಚಿಂಗ್ ಒಂದು ಎಕ್ಸ್ಟ್ರಾ ಲೇಯರ್ ಇದ್ದಂಗೆ. ಸಿಹಿ ಗೆಣಸು ಬೇಕಾದ ಕಿತ್ಕೊಂಡು ತಿನ್ಬೋದು, ಹಂಗೆ ಬಿಟ್ಟು ಬಿಡ್ಬೋದು. ಒಬ್ಬ ತಾಯಿ ತನ್ನ ಮಗುನ ಹೇಗೆ ಸೇಫ್ ಮಾಡ್ತಾಳೆ, ತನ್ನ ಸೆರಗಲ್ಲಿ ಹೆಂಗೆ ಔಸ್ಕೊಂಡು ಇಟ್ಕೊಂಡಿರ್ತಾಳೆ ಬಿಸಿಲು ಬೀಳದಂಗೆ, ಆ ರೀತಿ ನಮ್ಮ ಮಣ್ಣನ್ನು ಬಚ್ಚಿಟ್ಕೊಂಡಿದ್ದೀವಿ ನಾವು. ಇದೊಂದು ಚೆರಿ ಹಣ್ಣು, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಆ ಥರ ಇರುತ್ತೆ. ಇದು ಸುರೇನಾಮ್ ಚೆರಿ, ಬಾರ್ಬಡಾಸ್ ಚೆರಿ 2, ಇನ್ನೊಂದು 3-4 ಚೆರಿಗಳಿದೆ. ಇಲ್ಲಿ ನಮ್ಮಲ್ಲಿ ಸುರೇನಾಮು, ಬಾರ್ಬಡಾಸ್ ಚೆರಿ 2 ಇದೆ. ಇದು ಸುರೇನಾಮ್ ಚೆರಿ, ಚೆನ್ನಾಗಿರುತ್ತೆ. ಇದು ಕಾಫಿ, ಚಂದ್ರಗಿರಿ ಕಾಫಿ ನಮ್ಮ ಕುಳ್ಳೆಗೌಡರ ತೋಟದಿಂದ ತಂದು ಹಾಕಿರೋದು. ನಮ್ಮಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮರ ಜಾತಿಗಳು, ದೊಡ್ಡ ದೊಡ್ಡ ಮರಗಳಿದೆ, ಅದ್ರ ಕೆಳಗೆಲ್ಲ ಶೇಡ್ ಆಗಿದೆ, ನೆರಳಾಗಿದೆ. ನೆರಳಲ್ಲಿ ಭಾಳಷ್ಟು ಗಿಡಗಳು ಬರಲ್ಲ. ಇದು ನೆರಳಲ್ಲಿ ಬರುತ್ತೆ ಅಂತ ಇದನ್ನು ಹಾಕೊಂಡು ತುಂಬ ಚೆನ್ನಾಗಿ ಕಾಫಿ ಬಂದಿದೆ ಸರ್ ನಿಮ್ಮ ತೋಟದಲ್ಲಿ. ಈಗೇನು ನೀವು ನೋಡ್ತಾ ಇದ್ರೆ ಇಟ್ಸ್ ಎ 0 ಮೇಂಟೆನೆನ್ಸ್. ಗೊಬ್ಬರ ಯಾವಾಗಲೂ ಹಾಕೋ ಟೈಮಲ್ಲಿ ಕೊಟ್ಟಿರೋದು ಬಿಟ್ಟರೆ ಏನೂ ಹಾಕಿಲ್ಲ. ಸ್ವಲ್ಪ ನೀರು ವ್ಯವಸ್ಥೆ ಮಾಡಿದ್ವಿ, ಸ್ಪ್ರಿಂಕ್ಲರ್ಗಳು, ಮೈಕ್ರೋ ಸ್ಪ್ರಿಂಕ್ಲರ್ಗಳು ಇಲ್ಲೆಲ್ಲ ಗಮನಿಸ್ತಾ ಇದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ ಇದೆ. ಯಾವಾಗ ಮಳೆ ಇರೋದಿಲ್ಲ ಆ ಥರ ಟೈಮಲ್ಲಿ ನೀರು ಕೊಡ್ತೀವಿ, ಬಿಟ್ರೆ ಇನ್ನು ನ್ಯಾಚುರಲ್ ಆಗಿ ಬರ್ತಾ ಇದೆ ಸರ್ ಅಷ್ಟೇ. ಇದು ಕೋಕೋ ಬಗ್ಗೆ ಕೋಕಮ್ ಜ್ಯೂಸ್ ತಯಾರಾಗುತ್ತಲ್ಲ, ಕೋಕಮ್ ಗಿಡ ಇದು.
ಇನ್ನೂ ಒಂದ್ಸರ್ತಿನೂ ಕಾಯಿಗಳು ಕಚ್ಚಿಲ್ಲ, ಮೇ ಬಿ ಇನ್ನೂ 1 ವರ್ಷ 2 ವರ್ಷ ತಗೋಬೋದು. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಕೋಕಮ್ ಜ್ಯೂಸು ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತಾರೆ. ನಾವು ಕೂಡ ಗಮನಿಸಿದ್ವಿ, ಧರ್ಮಸ್ಥಳ, ಮಂಗಳೂರು ಆ ಕಡೆ ಎಲ್ಲ ಕುಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದು ಬೆಣ್ಣೆಹಣ್ಣು, ಸಾಮಾನ್ಯ ಊಟಿ ಆಮೇಲೆ ಸ್ವಲ್ಪ ತುಂಬ ತಂಪಾದ ವಾತಾವರಣ ಇರೋಂಥ ಕಡೆ ತಿಂತಾ ಇದ್ದಿದ್ದು ಹಣ್ಣುಗಳು ಇತ್ತೀಚೆಗೆ ಬಯಲುಸೀಮೆಗೂ ಬಂದಿದೆ. ನಾವು ಕೂಡ ಒಂದು 3-4 ವೆರೈಟಿ ಹಾಕಿದ್ವಿ, ಇಲ್ಲೇ ಲೋಕಲಲ್ಲೇ ಹಾಕಿದ್ವಿ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ ಈ ವರ್ಷ. ಈಗೆಲ್ಲ ನಿಮ್ಮ ಮುಂದೆನೇ ಎತ್ಕೊಂಡಲ್ಲ, ಬಿದ್ದಿದ್ದೆ ಎತ್ಕೊಂಡಿರೋದು ತುಂಬ ಬರುತ್ತೆ. ಇನ್ನೊಂದಿದೆ ಗೊಂಚಲು ಥರ ಬರುತ್ತೆ, ಅದು ಕೂಡ ವೆರೈಟಿ ಇದೆ. ಅದು ಇದು ನಿಮಗೆ ಒಳ್ಳೆ ಫ್ಯಾಟ್ ಕೊಡುತ್ತೆ. ಈಗ ನೀವು ಐಸ್ ಕ್ರೀಮ್ ಪ್ರಿಯರು, ನೀವು ಐಸ್ ಕ್ರೀಮು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತು, ಇದರಲ್ಲಿ ಐಸ್ ಕ್ರೀಮ್ ಮಾಡ್ಕೋಬೋದು. ಹೌದು, ಸ್ವಲ್ಪ ನೀವು ನಾಟಿ ಹಸುದ ಹಾಲು, ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಈ ತಿರುಳನ್ನು ಹಾಕ್ಕೊಂಡು 1 ರೌಂಡ್ ಮಿಕ್ಸಿ ಹೊಡೆದ್ರೆ ನಿಮಗೆ ಐಸ್ ಕ್ರೀಮ್ ರೆಡಿ. ಇದು ಬೇಲದ ಹಣ್ಣು, ಇತ್ತೀಚೆಗೆ ನೆಗ್ಲೆಕ್ಟ್ ಆಗಿರ್ತಕ್ಕಂಥ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಬಟ್ ಇದು ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ನಿಮಗೆ ನೀರಿಲ್ಲ ಅಂದರೂ ಕೂಡ ಬೆಳೆಯುತ್ತೆ. ಮಳೆನೇ ವರ್ಷ ಪೂರ್ತಿ ಮಳೆ ಬಂದಿಲ್ಲ ಅಂದರೂ ಸರ್ವೈವ್ ಆಗುತ್ತೆ ಅಂಥ ಬೆಳೆ. ಆಮೇಲೆ ಇದನ್ನು ತಿನ್ಕೊಂಡು ಬಂದರೆ ನಮ್ಮ ಕರುಳಿನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಹುಣ್ಣುಗಳು ಇದ್ದರೂ ಕೂಡ ವಾಸಿ ಮಾಡೋಷ್ಟು ಕೆಪಾಸಿಟಿ ಇದೆ, ಅಷ್ಟು ಒಳ್ಳೆ ಹಣ್ಣು. ಮತ್ತು ಸಾಮಾನ್ಯ ಬೇಸಿಗೆಯಲ್ಲಿ ಬರೋದ್ರಿಂದ ನಮಗೆ ಬೇಸಿಗೆಯಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಈ ಫ್ರೂಟ್ನ. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಜೀವಕ್ಕೆ ತುಂಬ ತಂಪಾಗುತ್ತೆ. ಒಳ್ಳೆ ಹಣ್ಣು, ಫ್ಯೂಚರ್ ಫ್ರೂಟ್ ಆಫ್ ಅವರ್ ನೇಷನ್. ಬೇಲದಣ್ಣು ನೀವು ಡಾಕ್ಟರ್ ಹತ್ರ ಹೋಗಂಗಿಲ್ಲ ಅಷ್ಟೇ, ಇದೊಂದೇ ಉತ್ತರ. ಯಾವ ಡಾಕ್ಟ್ರ್ ಹತ್ರನೂ ಹೋಗಂಗಿಲ್ಲ. ನಿಮ್ಗೆ ಬೇಕಾಗಿರೋದು ಎಲ್ಲ ನೀವೇ ಬೆಳ್ಕೊಂಡು ನೀವೇ ತಿಂದುಬಿಟ್ರೆ, ನೀವೇ ತಿಂತೀರಾ ಅಂದರೆ ನೀವ್ಯಾಕೆ ಕೆಮಿಕಲ್ ಹಾಕ್ತೀರಾ? ಹಾಕಲ್ಲ. ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಗೊಬ್ಬರಗಳು, ಒಂದಿಷ್ಟು ನೈಸರ್ಗಿಕ ಜೈವಿಕ ಪದಾರ್ಥಗಳನ್ನ ನಾವೇ ರೆಡಿ ಮಾಡ್ಕೊಂಡು, ಅವಕ್ಕೆ ಬೇಕಾಗಿರ್ತಕ್ಕಂಥ ಸ್ಪ್ರೇಗಳೆಲ್ಲ ನಾವೇ ಇಲ್ಲೇ ತೋಟದಲ್ಲೇ ರೆಡಿ ಮಾಡ್ಕೊಂಡು ಮಾಡ್ಬೋದು. ಯಾವುದೂ ನಾವು ಕೆಮಿಕಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ SPK ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೊಡೆದ್ರೆ ಗೂಗಲಲ್ಲಿ ಯು ವಿಲ್ ಗೆಟ್ N ನಂಬರ್ ಆಫ್ ವೀಡಿಯೋಸ್. ನಮ್ಗೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಯಾವ ಊರು ನೀವು ಇರ್ತೀರ ಆ ಊರಿನಲ್ಲೇ ನಮ್ಮ ನೈಸರ್ಗಿಕ ಕೃಷಿಕರು ಯಾರಿದ್ದಾರೆ ಅವರ ಡೀಟೇಲ್ಸ್ ಕೊಡ್ತೀವಿ. ಅವ್ರ ತೋಟದಲ್ಲಿ ಹೋಗಿ ಕಲ್ತ್ಕೊಳ್ಳಿ. ವಿಷಮುಕ್ತ ಆಹಾರ ಸೇವಿಸಿ, ವಿಷಮುಕ್ತ ಭಾರತ, ವಿಷಮುಕ್ತ ಮಣ್ಣನ್ನು ನಾವು ಕಟ್ಟೋಣ. ಇದು ಬ್ಲ್ಯಾಕ್ ಸಪೋಟ, ಇನ್ನೂ ಒಂದ್ಸತಿನೂ ಹಣ್ಣು ಬಂದಿಲ್ಲ, ಮೇ ಬಿ ಇನ್ನೊಂದು 2 ವರ್ಷದಲ್ಲಿ ಬರ್ಬೋದು. ಎಕ್ಸಾಟಿಕ್ ಫ್ರೂಟು, ನಮ್ಮ ದೇಶದ್ದಲ್ಲ, ಬಟ್ ಆದರೂ ಕೂಡ ಹಾಕಿದ್ವಿ. ಹೇಗೆ ಬರುತ್ತೋ ಹೇಗಿರುತ್ತೋ ತಿನ್ನಬೇಕು ಅನ್ನೋಂಥ ಆಸೆಲಿ ನೋಡೋಣ ಹೆಂಗೆ ಬರುತ್ತೆ. ಇದು ನಾವು ನರ್ಸರಿಯಲ್ಲಿ ತಗೊಂಡಿದ್ವಿ. ಮೋಸಂಬಿ ಸ್ವೀಟ್ ಲೈಮ್. ಸೊ ನಮ್ಮಲ್ಲಿ ತುಂಬ ಒಳ್ಳೆ ದೊಡ್ಡ ಮರ ಇತ್ತು, ಅದು ಸತ್ತೋಯ್ತು. ಇದೊಂದೀಗ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ಸಿಟ್ರಿಕ್ ಫ್ರೂಟ್ಸ್ಗಳಿಗೆಲ್ಲ ಒಂದು ಸಮಸ್ಯೆ ಏನಂದರೆ, ಈ ಕಾಂಡ ಕೊರೆಯೋಂಥ ರೋಗಗಳು ಭಾಳಷ್ಟು ಬರ್ತವೆ. ಸೊ ಇನ್ಮೇಲೆ ನಮ್ಮಲ್ಲಿ ಹರಳಂದು ಹಿಂಡಿಗಳಿದೆಯಲ್ಲ ಚೆನ್ನಾಗಿ, ಅವುಗಳನ್ನ ಹಾಕಿ ಇವುಗಳನ್ನ ನಿರ್ವಹಣೆ ಮಾಡಬೇಕು ಅನ್ಕೊಂಡು. ಹೌದು, ಅಷ್ಟು ಮಹತ್ವ ಇದೆ. ಯಾವುದು ವೇಸ್ಟ್ ಆಗಲ್ಲ ಸರ್ ನಮ್ಮ ಮನೆ? ಸರ್ ಏನು ವೇಸ್ಟ್ ಇಲ್ಲ ಸರ್, ನಾವು ತಗೊಳ್ಳೋಂಥ ಪ್ಲಾಸ್ಟಿಕ್ಗಳು ವೇಸ್ಟ್ ಅಷ್ಟೇ ಆಚೆಯಿಂದ. ಅದು ಬಿಟ್ಟರೆ ಭೂಮಿಲಿ ಇದು ಎಲೆ ಬೀಳುತ್ತೆ, ಇಲ್ಲಿಗೆ ಬಂದು ಅದೇ ಕೊಳೆತು ಅದೇ ಗೊಬ್ಬರ ಆಗುತ್ತೆ, ಹಣ್ಣು ಕೊಡುತ್ತೆ. ಕಾಡಿನಲ್ಲಿ ಯಾರು ಹೋಗಿ ನೀರು ಕೊಡ್ತಾರೆ, ಯಾರು ಹೋಗಿ ಮೋಟ್ರ್ ಆನ್ ಮಾಡ್ತಾರೆ, ಯಾರು ಹೋಗಿ ಗೊಬ್ಬರ ಕೊಡ್ತಾರೆ? ಕಾಡು ಬೆಳೆಯುತ್ತಲ್ವ, ಸಮೃದ್ಧವಾಗಿ ಇರುತ್ತಲ್ವ. ವೆಸ್ಟರ್ನ್ ಘಾಟ್ಸ್ ಎಲ್ಲ ಏನು ಇಲ್ದೇ ಬರೀ ಮಳೆಯಲ್ಲೇ ನಿಂತಿದಲ್ವ. ದಟ್ಸ್ ದ ಕಾನ್ಸೆಪ್ಟ್.